नाज़रीन आदाब, एवन टीवी में आप तमाम का खैर मकदम है। दी राष्ट्रीय चालका एकता मंच की जानिब से आज रेचूर शहर में मंच के दफ्तर वाक़ा अपोजिट रईत भवन एपीएमसी कॉम्प्लेक्स गंज गेट एलबीएस नगर रेचूर में एक प्रोग्राम का इनेकाद अमल में लाया गया, जो कि मुजाहिद आज़ादी सुभाष चंद्र बोस के ड्राइवर कॉलोनल निज़ामुद्दीन की याद में मुनक़िद किया गया था। इस मौके पर कॉलोनल निज़ामुद्दीन को याद करते हुए बताया गया कि उन्होंने अंग्रेज़ों की 3 गोलियां खाकर नेताजी सुभाष चंद्र बोस की जान बचाई। आज़ादी के बाद भी वो कई सालों तक जिंदा रहे और 6 फरवरी को उनका इंतकाल हुआ। चुनाचे उनकी याद में ये दिन मनाया जाता है। इस मौके पर रेचूर के आरटीओ राकेश ने भी खिताब किया। दीगर मेहमानान खुसूसी में लेबर सेक्रेटरी भास्कर बाबू के अलावा मंच के नेशनल वाइस प्रेसिडेंट पीवी रेड्डी, एक और नेशनल वाइस प्रेसिडेंट जाकिर हुसैन, रेचूर डिस्ट्रिक्ट प्रेसिडेंट महबूब पाशा के अलावा लारी ओनर्स एसोसिएशन के प्रेसिडेंट अजीम भाई और लारी ओनर्स एसोसिएशन के वाइस प्रेसिडेंट मोहम्मद अजीम और दीगर कई एक मोअज़्ज़िज़ मेहमानान भी मौजूद थे। ರಾಕೇಶ್ ಎಂ ಅವರು ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ಅವರಿಗೆ ವಿನಂತಿ ಮಾಡ್ಕೊತೇನೆ। ಇದರ ಜೊತೆಯಾಗಿ ಇಲ್ಲಿ ಇರ್ತಕ್ಕಂಥ ಟಿವಿ ರೆಡ್ಡಿ ಅವರು, ಜಾಕೀರ್ ಹುಸೇನ್ ಅವರು, ಮೈಬೂಬ್ ಸಾಬ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊತೇನೆ। ಈಗ ಧ್ವಜಾರೋಹಣ ಕಾರ್ಯಕ್ರಮ ನಿರ್ವಹಿಸಲಾಗುತ್ತೆ। ದಯವಿಟ್ಟು ಸೆಲ್ಯೂಟ್ ಕೊಡ್ರಿ। ಸ್ವಲ್ಪ ಧ್ವಜ ಮೇಲೆ ಹೋಗ್ಲಿ, ಸ್ವಲ್ಪ ಮೇಲೆ ಹೋಗ್ಲಿ, ಮೇಲೆ ಹೋಗ್ಲಿ ಧ್ವಜ। ಓಕೆ, ಈ ಒಂದು ಜೈ ಹಿಂದ್ ಜೈ ಭಾರತ್। राष्ट्रीय चालक एकता मंच ನಿಜಾಮುದ್ದೀನ್ ಅವರು ಅವರ ಹೆಸರನ್ನೇ ನೀವು ಯಾಕೆ ಬಳಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಕೇಳಬೇಕಾಗಿದೆ ನೀವು। ಯಾಕಂದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು। ಆಕ್ಚುಲಿ ಈ ಕಾರ್ಯಕ್ರಮ ಏನ್ ತಿಳ್ಕೊಬೇಕಾಗಿದೆ, ಅದಕ್ಕೆ ಪ್ರಾಸ್ತಾವಿಕ ಅಂತ ಅದಕ್ಕೆ ಒಂದು ಸಣ್ಣ ವಿಚಾರ ಹೇಳಿ ಈಗ ಮುಗಿಸ್ತೀನಿ। ನಿಜಾಮುದ್ದೀನ್ ಸರ್ ಅವರು 20ನೇ ವರ್ಷದಲ್ಲಿ ಮನೆಯನ್ನು ಬಿಟ್ಟು ಓಡಿ ಹೋಗ್ತಾರೆ। ಓಡಿ ಹೋಗಿ ಎಲ್ಲಿ ಕಾಡಿಗೆ ಹೋಗಲ್ಲ, ನಾಡಿಗೆ ಹೋಗಲ್ಲ ಅವರು। ಅವಾಗ ಬ್ರಿಟಿಷ್ ಕಾಲ, ಅದು ಬ್ರಿಟಿಷರ ಪ್ರಭುತ್ವ ಇರ್ತದೆ। ಆ ಬ್ರಿಟಿಷರ ಪ್ರಭುತ್ವ ಇದ್ದಾಗ ಇವರು ನೇರವಾಗಿ ಆ ಆರ್ಮಿಯನ್ನು ಸೇರ್ಕೊಳ್ತಾರೆ, ಬ್ರಿಟಿಷ್ ಆರ್ಮಿಯನ್ನು ಸೇರ್ಕೊಳ್ತಾರೆ। ಬ್ರಿಟಿಷ್ ಆರ್ಮಿಯನ್ನು ಸೇರ್ಕೊಂಡ್ಬಿಟ್ಟು ತನ್ನ ನಿಷ್ಠೆಯಿಂದ ಸೇವೆ ಮಾಡ್ತಾನೆ। ಎಂತ ನಿಷ್ಠೆ? ಬಹಳ ನಿಷ್ಠೆಯಿಂದ ಸೇವೆ ಮಾಡ್ತಾನೆ। ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ಸೈನಿಕರನ್ನ ಈ ಬಿಳಿಯರು ಎಷ್ಟು ನಿಕೃಷ್ಟವಾಗಿ ಕಾಣ್ತಿದ್ರಪ್ಪ ಅಂದ್ರೆ ಬಹಳ ನಿಕೃಷ್ಟವಾಗಿ, ನಿಕೃಷ್ಟದೇನು ಕಡೆಗಣಿಸ್ತಕ್ಕಂಥದ್ದು, ಕೇರ್ಲೆಸ್ ಮಾಡ್ತಕ್ಕಂಥದ್ದು ಅದು ಆಗ್ತಾ ಇತ್ತು। ಒಂದು ದಿನ ಏನಾಯ್ತು, ಈ ನಿಜಾಮುದ್ದೀನ್ ಸರ್ ಅವರು, ಕರ್ನಲ್ ನಿಜಾಮುದ್ದೀನ್ ಅವರು ಅಲ್ಲಿದ್ದಾಗೆ ನಮ್ಮ ಬ್ರಿಟಿಷ್ ಸೈನಿಕರು ಮಾತಾಡ್ತಿರ್ತಾರೆ। ಏನ್ ಮಾತಾಡ್ತಿರ್ತಾರೆ? ಬ್ಲಡಿ ಇಂಡಿಯನ್ಸ್, let them die. The bloody Indians, the soldiers of Indians, let them die. But the donkey which is carrying food us protect it ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ರಿ। ಈ ನಮ್ಮ ಭಾರತೀಯ ಸೈನಿಕರು ಸತ್ತೋಲಿ ಚಿಂತೆ ಇಲ್ಲ, ಆದ್ರೆ ನಮ್ಗೆ ಆಹಾರ ತರ್ತಕ್ಕಂಥ ಕತ್ತೆಗಳನ್ನು ಉಳಿಸಂತ ಹೇಳ್ತಾರೆ। ಎಷ್ಟು ನಿಕೃಷ್ಟವಾದ ಮಾತಲ್ಲ। ಈ ಮಾತು ಕೇಳಿದ ತಕ್ಷಣ ಈ ಮಹಾನುಭಾವ ನಿಜಾಮುದ್ದೀನ್ ಅವರಿಗೆ ಎಷ್ಟು ಸ್ವಾಭಿಮಾನ ಇದೆಯಪ್ಪ ಅಂದ್ರೆ, ನನ್ನ ಒಬ್ಬ ಭಾರತೀಯ ಸೈನಿಕನ ಇಷ್ಟೊಂದು ತುಚ್ಛವಾಗಿ ಕಾಣ್ತಾನಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಗನ್ ತಗೊಂಡ್ಬಿಟ್ಟು ದನ್ನ ಆರಿಸ್ಬಿಡ್ತಾನೆ ಅವನಿಗೆ। ಯಾರ ಮಾತಾಡಿದ್ರು ಅವನ್ನ ದನ್ನದಲ್ಲಿ ಗುಂಡಿಟ್ಕೊಂಡು ಬಿಡ್ತಾನೆ। ಇದು
ಅವರಲ್ಲಿ ಇರ್ತಕ್ಕಂಥ ಒಂದು ದೇಶಾಭಿಮಾನ. ಆಮೇಲೆ ಅವ್ರು ಅಲ್ಲಿಂದ ಏನ್ ಮಾಡ್ತಾರ, ನೇತಾಜಿ ಸುಭಾಷ್ ಚಂದ್ರ ಜರ್ಮನಿ ಇದ್ರಲ್ಲ ಅಲ್ಲಿ ಓಡೋಗ್ಬಿಡ್ತಾರೆ. ಅಲ್ಲಿಂದ ಹೋಗಿ मैंने जो भी ड्राइवर आता हमारा एजेंट भी LIC के लिए बात करेंगे. जो नया रूल्स जो है ये किसी का घर का पर्सनल काम नहीं है, हर ड्राइवर साथी भाई का काम है. जाकिर भाई करना, प्योरिटी साफ करना, ये कुछ ऐसा नहीं है, हर ड्राइवर साथी भाई का काम है. हम सब मिलकर ये जो राष्ट्रीय चल रहा एकता मंच है इसको डेवलप करना है, इंशाल्लाह करेंगे. ಕುಟುಂಬ ನಿಮ್ಗೋಸ್ಕರ ಮನೆ ಹತ್ರ ಕಾಯ್ತಾ ಇದೆ. ದಯವಿಟ್ಟು ತಾವು ಏನ್ ಗಾಡಿ ಓಡಿಸ್ತೀರಾ ಮುಂದ್ಗಡೆ ನಿಮ್ಮ ಫ್ಯಾಮಿಲಿದು ನಿಮ್ಮ ಮಕ್ಕಳದು ಫೋಟೋ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಮತ್ತೆ ಇವಾಗ ನಿಮ್ಮ ಆರೋಗ್ಯದ ಬಗ್ಗೆ ನೀವು ರೀತಿಂಕ್ ಮಾಡಬೇಕಾಗಿಲ್ಲ, ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಆಕ್ಸಿಡೆಂಟ್ಸ್ ಕಡಿಮೆ ಆಗ್ಬೇಕಂದ್ರೆ ಹೆಂಗೆ? ಒಂದು, ನೀವು ಓಡಿಸೋದು ಮುಂದ್ಗಡೆ ಅವನಿಗೆ ಅರ್ಥ ಆಗೋ ಥರ ಓಡಿಸ್ಬೇಕು. ನಾನು ಇಲ್ಲಿ ಬಂದು ನೀವು ಸೀಟ್ ಬೆಲ್ಟ್ ಹಾಕ್ಕೊಳ್ರಿ, ಅದು ಹಾಕ್ಕೊಳ್ರಿ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ಇದೆಲ್ಲ ಪುಸ್ತಕದ ಬದನೇಕಾಯಿ, ಏನು ಯೂಸ್ ಇಲ್ಲ ಇವ್ಯಾವು. ನಾನು ಹೇಳೋದಿಷ್ಟೇ, ಪ್ರಾಕ್ಟಿಕಲ್ಲಾಗಿ ನೀವು ಎಷ್ಟು ಮಂದಿ ಡ್ರೈವರ್ಸು ಕರೆಕ್ಟಾಗಿ ಒಳ್ಳೆ ಊಟ ಮಾಡಿಕೊಂಡು, ಕರೆಕ್ಟಾಗಿ ನಿದ್ದೆ ಮಾಡಿಕೊಂಡು, ನೀಟಾಗಿ ಫ್ಯಾಮ್ಲಿ ನೋಡಿಕೊಂಡು, ನೀಟಾಗಿ ಗಾಡಿ ಓಡಿಸ್ಕೊಳಕ್ಕೆ ಆಗ್ತಾ ಇದೆಯಾ? ಅಟ್ಲೀಸ್ಟ್ ತಾವು ಓಡಿಸೋದು ಮುಂದ್ಗಡೆ ಅವ್ರಿಗೆ ಅರ್ಥ ಆಗೋ ಥರ ಓಡಿಸ್ಬೇಕು. ಆಕ್ಸಿಡೆಂಟ್ಸ್ ಯಾಕಾಗ್ತವೆ? ಡ್ಯೂ ಟು ಮಿಸ್ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಡ್ರೈವರ್ಸ್. ಅವ್ನು ಹೆಂಗೆ ಓಡಿಸ್ತಾನೆ ಅಂತ ಇವ್ನಿಗೆ ಗೊತ್ತಾಗಲ್ಲ, ಇವ್ನು ಹೆಂಗೆ ಓಡಿಸ್ತಾನೆ ಅಂತ ಅವ್ನಿಗೆ ಗೊತ್ತಾಗಲ್ಲ. ಮುಗಿದೋಗುತ್ತೆ, ಆಕ್ಸಿಡೆಂಟ್ ಆಗೇ ಹೋಗ್ತವೆ. ಎಲ್ಲ ಗಾಡಿಗಳು ಹೈ ಸ್ಪೀಡು. ಹೊಸ ಹೈವೇಲಿ ಯಾರಪ್ಪ 80 ಕೆಳಗೆ ಯಾರಾದರೂ ಹೋಗೋರಿದಾರ? 80 ಕೆಳಗೆ ಅದೇ ಡ್ರೈವರ್ಗಳು ಸ್ವಲ್ಪ ನಮ್ಮ ಮುಂದೆ ಸಾಬ್ರು ಹೇಳಿದಾಗ ನಮ್ಮ ಮನೆಗೆ ಮಕ್ಕಳಿದಾರ, ಹೇಳ್ತಿದಾರ, ನಮ್ಮ ಫ್ಯಾಮಿಲಿ ಇದಾರ ಅಂದಾಗ ನೆನೆಸ್ಕೊಂಡು ಗಾಡಿಗಳು ಓಡಿಸಿದ್ರೆ, ಈಗ ರೋಡು ಭೂಮಿ ಅಷ್ಟೇ ಇದೆ, ಅಗಲ. ಈ ಜನ ಪಾಪ್ಯುಲೇಷನ್ ದಿವಸ ಜಾಸ್ತಿ ಆಗುತ್ತೆ, ರೋಡ್ ಏನು ಕಡಿಮೆ ಆಗುತ್ತೆ. ಆಕ್ಸಿಡೆಂಟ್ ಆಗ್ತಾ ಇದಾವ ಅಂದ್ರೆ ಯಾಕೆ ಆಗ್ತಾ ಇದಾವ? ರೋಡ್ ಅಷ್ಟೇ ಇರ್ತದ, ಜನ ಬೆಳ್ತಾ ಇದ್ವಿ, ರೋಡ್ ಬೆಳ್ತಾ ಇಲ್ಲ. ಅದ್ರಾಗ ನಮ್ಮ ರಾಯಚೂರಾಗ ರೋಡ್ ಅಂದ್ರೆ ಇಲ್ಲ, ಆಯ್ತು ಇಲ್ಲ, ಅದು ಹೇಳ್ಬಾರ್ದು, ಅಷ್ಟು ವರೆಸ್ಟ್ ರೋಡ್ಗಳಿದಾವ. ದಯವಿಟ್ಟು ಸ್ವಲ್ಪ 80 ಸ್ಪೀಡ್ ಹೋಗೋನು 40 ಸ್ಪೀಡು ಸ್ವಲ್ಪ ಹೋದ್ರೆ ಬೇಸಿರ್ತದ, 40 ಹೋಗೋನು 30, ಈ ತರ ಸ್ವಲ್ಪ ನೋಡ್ಕೊಂಡು ಹೋದ್ರೆ ನಮ್ಮಿಂದ ನಮ್ಗೆ ಫ್ಯಾಮಿಲಿ ಇದಾರ ಅಂತಂದು ನಿಲ್ಸ್ಕೊಂಡು ಮುಂದೆ ಓಡಿಸಿದ್ರೆ ಭಾರಿ ತರ ಒಳ್ಳೇದಿರ್ತದ. ಇಲ್ಲ ಇಲ್ಲಿಗೆ ಲಾಸ್ಟ್ ಅಂತಂದು ನಮ್ಮ ಮನೆಗೆ ಹೋದ್ರೆ ಆ ಕಡೆ ಬಂದ್ರೆ ಈ ಕಡೆ ಅಂತ ಅನ್ಕೊಂಡ್ರೆ ಇಲ್ಲ, ಅದು ನಾವು ಯಾರೇನು ಮಾಡಕ್ ಆಗಲ್ಲ. ದಯವಿಟ್ಟು ನಮ್ಮಿಂದ ಇದ್ದವ್ರನ್ನ ನೆನೆಸ್ಕೊಂಡು ಮುಂದೆ ಗಾಡಿ ಓಡಿಸಿದ್ರೆ. ಜನಧ್ವನಿ ಸಾಹೇಬ್ರಿಗೆ ಎಲ್ಲರಿಗೆ ಬಹಳ ವೇದಿಕೆ ಮೇಲೆ ಬಂದಿದ್ದು ಮತ್ತೆ ಈ ಫಂಕ್ಷನ್ಗೆ ಅಟೆಂಡ್ ಆಗಿದ್ದು ಮತ್ತೆ ತಾವೆಲ್ಲರಿಗೆ ಬಹಳ धन्यवाद. ये मैं बोलने का मकसद ये है, आज के ज़माने में हर जगह कहीं ना कहीं ड्राइवर पे जुल्म हो रहा है. हम लोग भी पूरी तरह से सही नहीं रह रहे हैं. रूल हमारा यूनियन ये सिखाता है कि राष्ट्रीय चालक एकता मंच, ये ऑल इंडिया यूनियन है. ये जो यूनियन है ऑल इंडिया में चल रहा है, 26 स्टेटों में काम कर रहा है.
कपड़ों की दुनिया में है जिसका राज, वो है हमराज। पिछले 57 सालों से रायचूर शहर में टेलरिंग के माहिर कहलाने वाले हमराज टेलर की एम्पायर एक्सक्लूसिव हब के बाद एक और शोरूम एम्पायर हमराज टेक्सटाइल, रेडीमेड, एसेसरी एंड टेलर्स नियर मालाबार गोल्ड शोरूम, अपोजिट ओल्ड पेट्रोल बंक, स्टेशन रोड, रायचूर।